ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. 3 ಟೈಪ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ, ಹಾಗೆ 1 ಇಂಚ್ ಇರೋವಂಥ ಗ್ಲಾಸ್ ಬೀಡ್ ಕೂಡ ತೊಗೊಂಡಿದ್ದೀನಿ. ಇದನ್ನ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. 177 ದಾರನ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಗ್ಲಾಸ್ ಬೀಡ್ಗೆ ಇಲ್ಲಿ 3 ಕುಚ್ಚು ಬರೋ ಥರ ಮಾಡ್ಕೊಳ್ತೀನಿ. ಪುಟ್ಟದಾಗಿ 3 ಕುಚ್ಚುಗಳನ್ನ ಕಟ್ಕೊಳ್ತೀನಿ. ತುಂಬ ಚಿಕ್ಕದಾಗಿ ಇರಬೇಕು. ಈ ಥರ ಸಿಲ್ವರ್ ಕಲರ್ ಥ್ರೆಡ್ ಕೂಡ ತಗೊಂಡಿದ್ದೀನಿ. ಇದು ಸಿಲ್ವರ್ ಜರಿ ಇದೆ ಸ್ಯಾರಿ ಫುಲ್ಲು, ಹಾಗಾಗಿ ಸಿಲ್ವರ್ ಕಲರ್ ಬೀಡನ್ನ ಕೂಡ ತಗೊಂಡಿದ್ದೀನಿ. ಥ್ರೆಡ್ ಕೂಡ ಅದೇ ತೊಗೊಂಡಿದ್ದೀನಿ. ಈ ರೀತಿ ಒಂದು 5-6 ಸಲ ರೌಂಡ್ ಹಾಕ್ಬಿಟ್ಟು ಕೆಲವೊಬ್ಬರು ನೀಡಲ್ಗೆ ಪೋಣಿಸ್ಕೊಂಡು ಅದನ್ನ ರೌಂಡ್ ಹಾಕಿ ಹಾಗೇ ಕಟ್ ಮಾಡಿ ಬಿಡ್ತಾರೆ. ನಾನು ಹಾಗೆ ಮಾಡೋದಿಲ್ಲ. ಇಲ್ಲಿ ಸ್ವಲ್ಪ ನಾನು ಸಿಲ್ವರ್ ಕಲರ್ ಥ್ರೆಡ್ನ ಕಟ್ ಮಾಡ್ಕೊಬಿಟ್ಟು ಈ ಥರ ರೌಂಡ್ ಹಾಕಿ ಹಾಗೆ 3 ಲಾಸ್ಟಿಗೆ 3 ನಾಟ್ ಹಾಕಿ ಕಟ್ ಮಾಡಿ ಬಿಡ್ತೀನಿ. ಅದು ತುಂಬ ಸ್ಟಿಫಾಗಿ ಕೂರುತ್ತೆ, ಬಿಚ್ಕೊಂಡು ಹೋಗೋದು ಇರೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ. ಕುಚ್ಚು ಕೂಡ ತುಂಬ ಚಿಕ್ಕದಾಗಿ ಕಟ್ಕೋಬೇಕು. ಈ 1 ಇಂಚಷ್ಟು ಇದೇನು ಗ್ಲಾಸ್ ಬೀಡ್ ಇದೆಯೋ ಇದಕ್ಕೆ ನಾವು 3 ಕುಚ್ಚುಗಳನ್ನ ಬರೋ ಥರ ಕಟ್ಕೋಬೇಕು. ಒಂದೊಂದಕ್ಕೆ ಈ ರೀತಿ ನೀಟಾಗಿ ನಾಟ್ ಹಾಕಿ ಬಿಟ್ಕೊಳ್ಳಿ. ನೋಡಿ, ಬಿಚ್ಕೊಂಡು ಹೋಗದೆ ಇರೋ ಥರ ನಾಟ್ ಹಾಕ್ಕೊಳ್ಳಿ ಟೈಟಾಗಿ. 2 ಆಗಿದೆ, ಇನ್ನೂ 1 ಕುಚ್ಚನ್ನ ಕಟ್ಕೋಬೇಕು. ತುಂಬ ಪುಟ್ಟದಾಗೆ ಬರಬೇಕು, ಬಿಗಾಗಿ ಬಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ಫೈನಲ್ ಆಗಿ ಲಾಸ್ಟ್ ಕುಚ್ಚು ಕೂಡ ಕಟ್ಟೋಣ. ಅದನ್ನು ಕೂಡ ಸೇಮ್ ಲೆಂತಿಗೆ 3 ಕುಚ್ಚು ಕೂಡ ಒಂದೇ ಲೆಂತಿಗಿರೋ ಥರ ನೋಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡಿಬಿಡೋಣ. ರೆಡಿ ಮಾಡಿ ತೆಗೆದಿಟ್ಕೊಳ್ಳೋಣ. ಹಾಗೆ ಇನ್ನೊಂದು ನೀಡಲ್ಗೆ ಅದೇನು ಕುಚ್ಚು ಕಟ್ಟೋ ದಾರ ಇರುತ್ತಲ್ಲ ಸಿಲ್ವರ್ ಕಲರ್ದು, ಅದನ್ನ ಪೋಣಿಸಿ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸ್ ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ಮಾಲ್ ಸೈಜ್ದು 3 mm ಸೈಜ್ದು ಸಿಲ್ವರ್ ಬೀಡ್ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದೇನು ಕುಚ್ಚು ಕಟ್ಟಿ ತೆಗೆದಿಟ್ಕೊಂಡಿದ್ವಲ್ಲ ಗ್ಲಾಸಿಗೆ, ಅದನ್ನ ಕೂಡ ಒಂದು ಸೆಂಟರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇನ್ನೊಂದು ಸ್ಮಾಲ್ ಸೈಜ್ದು ಬೀಡನ್ನ ಹಾಕ್ಕೊಳ್ತಿದ್ದೀನಿ, ರೌಂಡ್ ಬೀಡ್. ಹಾಗೆ ಇನ್ನೊಂದು ಗ್ಲಾಸ್ ಬೀಡನ್ನ ಸೇರಿಸ್ಕೊಳ್ಳೋಣ. ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಇದನ್ನ ನಾಟ್ ಹಾಕ್ಕೋಬೇಕು. ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟೈಟಾಗಿ ಕೂರೋ ಥರ. ಅದು ಲೂಸ್ ಆಗಬಾರ್ದು, ಟೈಟಾಗಿ ನೋಡಿ ನಾಟ್ ಹಾಕಬೇಕು. ಇಲ್ಲಿ ಕೂಡ 3 ನಾಟ್ನ ಹಾಕಿ ಟೈಟಾಗಿ ನೋಡಿ ಹಾಕ್ಕೊಳ್ಳಿ. ಅದು ಗ್ಲಾಸ್ ಇರೋದ್ರಿಂದ ಕಟ್ಟಾಗಿಬಿಡುತ್ತೆ ಜಾಸ್ತಿ. ಈ ರೀತಿ ಟೈಟಾಗಿ ಹಿಡಿದು 3 ನಾಟ್ ಹಾಕಿ ಹಾಗೆ ಇನ್ನೂ ಒಂದು ಬೀಡ್ ತೊಗೊಂಡಿದ್ದೀನಿ. 3 mm ಸೈಜ್ಗಿಂತ ಇನ್ನೂ ಒಂದು ಸೈಜ್ ಬಿಗ್ ಸೈಜ್ ಬೀಡನ್ನ ತೊಗೊಂಡು ಒಂದು ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ನಾನು ಟೇಪ್ನ ಇಟ್ಟು ಅಳತೆ ಮಾಡ್ಕೊಳ್ತಿಲ್ಲ, ಕೈಯಲ್ಲೇ 4 ಫಿಂಗರ್ನ ಇಟ್ಟು ಆ 4 ಫಿಂಗರ್ ಅಷ್ಟರಲ್ಲಿ ಆ ಕಡೆ ಸೈಡ್ ಒಂದು ಈ ಕಡೆ ಸೈಡ್ ಒಂದು ಈ ರೀತಿ ಕುಚ್ಚನ್ನ ಅಟ್ಯಾಚ್ ಮಾಡ್ತಿದ್ದೀನಿ. ನೀವು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಬೀಡ್ ಒಳಗಿಂದ ದಾರ ತಗೊಂಡು ಹೀಗೆ ಸ್ಯಾರಿಗೆ ತುದಿಗೆ ಅಟ್ಯಾಚ್ ಮಾಡಿ ಮತ್ತೆ ಒಳಗಡೆಯಿಂದ ಇನ್ನೂ ಒಂದು ಸಲ ಇದೇ ಥರ 3 ಸಲ ಟೈಟಾಗಿ ಕೂರೋ ಹಾಗೆ ನಾಟ್ ಹಾಕ್ಕೊಳ್ತೀನಿ. ಲಾಸ್ಟಿಗೆ ಬ್ಯಾಕೆ ಟರ್ನ್ ಮಾಡಿ ಹಿಂದೆ 1-2 ನಾಟ್ ಹಾಕಿ ಕಟ್ ಮಾಡಿ ಹೆಂಡ್ ಮಾಡ್ತೀನಿ. ಇದು ತುಂಬ ಸ್ಟಿಫಾಗಿ ಕೂರುತ್ತೆ, ಹಳ್ಳಾಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಕುಚ್ಚು ಕೂಡ ಇಲ್ಲಿ ಮಧ್ಯ ಗ್ಯಾಪ್ ಇದೆಯಲ್ಲ 4 ಫಿಂಗರ್ ಇಟ್ಟಿದ್ನಲ್ಲ, ಅಲ್ಲಿ ಕೂಡ ನೀವು 3 ಅಥವಾ 2 ಕುಚ್ಚನ್ನ ಕಟ್ಕೋಬೋದು, ಬೇಬಿ ಕುಚ್ಚನ್ನ. ಅದು ಕೂಡ ಒಂದು ಡಿಫ್ರೆಂಟಾಗಿರುತ್ತೆ. ಇವರು ಹೆವಿಯಾಗಿ ಬೇಡ ನನಗೆ ಡಿಸೈನ್ ಎಂದಿದ್ರು, ಅದಕ್ಕೋಸ್ಕರ ಇಲ್ಲಿ ಈ ಥರ ಸಿಂಪಲಾಗಿ ಸ್ವಲ್ಪ ದೂರನೇ ಕುಚ್ಚನ್ನ ಈ ಥರ ಡಿಫ್ರೆಂಟಾಗಿರೋ ಥರ ಹಾಕಿ ನಿಮಗೂ ಕೂಡ ತೋರಿಸಿದ್ದೀನಿ. ಇದು ಬೇಬಿ ಕುಚ್ಚು ಬರೋರಿಗೆ, ಹಾಗೆ ಎಣ್ಕೆ ಕುಚ್ಚು ಯಾರಿಗೆ ಬರೋದಿಲ್ವೋ ಅವರು ಈ ಥರ ಟ್ರೈ ಮಾಡ್ಬೋದು. ನಾರ್ಮಲ್ ನೀಡಲಲ್ಲಿ ಈ ಥರ ಹಾಕ್ಕೋಬೋದು. ಹಾಗೆ ಇದೊಂದು ಫಸ್ಟೇ ಅದೇನು ಬೀಡ್ಗಳನ್ನ ಪೋಣಿಸೋದನ್ನ ತೋರಿಸಿದ್ನಲ್ಲ, ಆ ರೀತಿ ಪೋಣಿಸ್ಬಿಟ್ಟು ಲಾಸ್ಟಿಗೆ ಅದಕ್ಕೆ ಕುಚ್ಚನ್ನ ಕಟ್ತಿದ್ದೀನಿ. ಈ ಥರ ಕೂಡ ಮಾಡ್ಕೋಬೋದು. ಹಾಗೆ ಫಸ್ಟ್ ಕುಚ್ಚನ್ನ ಕಟ್ಕೊಂಡು ಅದನ್ನ ನೀಡಲ್ಗೆ ಪೋಣಿಸ್ಕೊಂಡು ಕೂಡ ಮಾಡ್ಕೋಬೋದು. 2 ಥರ ಕೂಡ ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ಮಾಡ್ಕೋಬೋದು. ಇದನ್ನು ಈಗ ಕಟ್ತಿದ್ದೀನಲ್ಲ, ಫಸ್ಟೇ ಅಟ್ಯಾಚ್ ಮಾಡಿ. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಮಧ್ಯದಲ್ಲಿ ಒಂದೊಂದು ಸಲ ಅದೇನು ಪೋಣಿಸಿದ್ವೋ ಅದು ಗ್ಲಾಸ್ ಇರೋದ್ರಿಂದ ದಾರ ಕಟ್ಟಾಗಿಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಥರ ಒಂದು ತೋರಿಸಿದ್ದೀನಿ, ಅಥವಾ ಬೇಬಿ ಕಟ್ಟಿಬಿಟ್ಟು ಒಂದು ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು.
ಈ ರೀತಿ ನಾನು ಡಿಸೈನ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ದೂರನೇ ಇದೆ, ಆದರೂ ಕೂಡ ಚೆನ್ನಾಗಿ ಬಂದಿದೆ. ಈ ರೀತಿ ಇದಕ್ಕೆ ಕೂಡ 3 ಕುಚ್ಚನ್ನ ಕಟ್ಬಿಟ್ಟು ಒಂದೇ ಸಮವಾಗಿ 3 ಕುಚ್ಚು ಕೂಡ ಬರೋ ಥರ ಕಟ್ ಮಾಡಿಕೊಂಡು ನೋಡ್ಕೋಬೋದು ನೀವು. ಈ ಡಿಸೈನ್ ಅಂತೂ ಯುನೀಕ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಯಾವ ಸ್ಯಾರಿಗೆ ಬೇಕಿದ್ರೂ ನೀವು ಮಾಡ್ಕೋಬೋದು. ಕಾಟನ್ ಸ್ಯಾರಿ ಕೂಡ ಮಾಡ್ಬೋದು. ಆದರೆ ಈ ಡಿಸೈನ್ ಈಗ ಇಷ್ಟಕ್ಕೆ ಕಂಪ್ಲೀಟ್ ಆಗಿದೆ. ಇದು ಫುಲ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಫೈನಲಾಗಿ ಯಾವ ಥರ ಇರುತ್ತೆ ಅಂತ ಕೂಡ ನೀವು ನೋಡ್ಕೋಬೋದು. ಇಲ್ಲಿ ಲಾಸ್ಟಿಗೆ ಕೂಡ ಇನ್ನೂ ಒಂದು ಅಟ್ಯಾಚ್ ಮಾಡ್ತಿದ್ದೀನಿ. ಇದನ್ನ ಫುಲ್ ಫಿನಿಶ್ ಆದಮೇಲೆ ನಿಮಗೆ ಲಾಸ್ಟಿಗೆ ವಿಡಿಯೋ ಕೂಡ ಹಾಕ್ತೀನಿ. ಈ ಥರ ನಾನು ಫಿಂಗರ್ನ ಇಟ್ಟು ಮಾಡಿದ್ದೀನಿ. ನಿಮಗೆ ಟೇಪ್ನ ಅಳತೆ ತಗೊಂಡು ಮಾಡ್ಕೋಬೋದು. ನೀವು ಕೂಡ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೊಳ್ಳಿ. ಇದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ನ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲಾಸ್ಟಿಗೆ ವಿಡಿಯೋನ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ಇದರ ಮಧ್ಯ ಕುಚ್ಚನ್ನ ಕಟ್ಟಿದರೆ ಇನ್ನೂ ತುಂಬ ಗ್ರ್ಯಾಂಡಾಗಿರುತ್ತೆ. ನಾನು ಇಷ್ಟೇ ಸಾಕು ಅಂತ ಇಷ್ಟಕ್ಕೆ ಎಂಡ್ ಮಾಡಿದ್ದೀನಿ. ಬಾಯ್.